ರಾಜ್ಯ ರೈತ ಸಂಘ ಹಾಗೂ ರೈತರ ಸೇನೆ ನೂತನ ಗ್ರಾಮ ಘಟಕ ಪದಾಧಿಕಾರಿಗಳ ನೇಮಕ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತರ ಸೇನೆ ತಾಲೂಕು ಘಟಕ ಸೇಡಂ ವತಿಯಿಂದ ಕಾನಗಡ್ಡ ಗ್ರಾಮ ಘಟಕ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಅಧ್ಯಕ್ಷರಾಗಿ ಭೀಮಾಶಂಕರ್, ಉಪಾಧ್ಯಕ್ಷರಾಗಿ ಶಿವಕುಮಾರ್, ಕಾರ್ಯದರ್ಶಿಯಾಗಿ ಮಲ್ಲೇಶ್ ಇವರನ್ನ ತಾಲೂಕು ಅಧ್ಯಕ್ಷರಾದ ಅನಿಲ ಪೋಟೇಲಿ ಇವರ ನೇತೃತ್ವದಲ್ಲಿ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು. ಹಾಗೂ ಇದೇ ರೀತಿಯಲ್ಲಿ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ಇಮ್ರಾನ್ ಹಾಗೂ ಹುಬ್ಳಿ ಅಧ್ಯಕ್ಷರಾದ ಸಾಬಪ್ಪ ಅವರು, ಹಾಗೆ ಹುಬ್ಳಿ ಉಪಾಧ್ಯಕ್ಷರಾದ ಶ್ರೀ ಕಾಶಪ್ಪ ಅವರು, ಹಾಗೆ ತಾಲೂಕು ಖಜಾನ್ಸಿಯಾದ ನಗಾರಿ ಹಾಗೂ ನಮ್ಮ ಮಲ್ಕಪಲ್ಲಿ ನಮ್ಮ ಸಂಘಟನೆಯ ಸಂಚಾಲಕರು ಹಾಗೂ ಭೀಮು. ಈಗ ಅದೇ ರೀತಿ ನಮ್ಮ ತಾಲೂಕು ಸಹ ಕಾರ್ಯದರ್ಶಿಗಳಾದ ಬಸವರಾಜ್ ಚಿಲ್ಲರ್ಕೋಟಿ ಅವರು. ಇವತ್ತು ನಮ್ಮ ಸಂಘಟನೆಯ ಮುಖ್ಯ ಗುರಿ ಏನೆಂದರೆ ರೈತರ ಹಕ್ಕುಗಳು ಆಸಕ್ತಿಯಾಗಿ ನಾವು ಹಗಲರು ತಿರುಗಲು ಗ್ರಾಮ ಘಟಕ ಆಗಲಿ ತಾಲೂಕದಾಗಲಿ. ಈ ಗ್ರಾಮ ಘಟಕ ಉದ್ದೇಶ ಏನೆಂದರೆ ಗ್ರಾಮದ ಪ್ರತಿಯೊಂದು ರೈತರಿಗೂ ಯಾವುದೇ ಒಳಗೋಗುವ ಸಮಸ್ಯೆ ಇರಲಿ ಹಾಗೂ ರಸಗೊಬ್ಬರ ಸಮಸ್ಯೆ ಇರಲಿ, ಯಾವುದೇ ಸಬ್ಸಿಡಿ ಹೋದರೂ ಅಲ್ಲಿ ಯಾವುದೇ ರೀತಿ ಅನುಕೂಲ ಇರೋದಲ್ಲಿ, ಮತ್ತೊಂದು ಇಲ್ಲಿ ಯಾರಿಗೆ ಕಚೇರಿಗೆ ಹೋದರೆ ರೈತರಿಗೆ ಇವ್ರೇನು ಮಾಡ್ತಾರೆ ಇರ್ಬೋದು. ಅದಕ್ಕೆ ಕಾರಣ ನಿರಂತರ ನಾವು ಹೋರಾಡ್ತಿರ್ತೀವಿ. ನಾವು ಅವರು ಹುಬ್ಳಿ ದೇಶ ಗ್ರಾಮ ಘಟಕ ಮಾಡೋದು. ಯಾಕಂದರೆ ಗ್ರಾಮದ ರೈತರಿಗೆ ಏನು ಗೊತ್ತಿಲ್ಲ, ಅನುಕೂಲ ಏನೋ ಸಬ್ಸಿಡಿ ಏನದಂತ ಏನು ಬರ್ತಾವ ಏನು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ನಾವು ನಿರಂತರ ಹೋರಾಡಿ ಯಾವುದೇ ಗ್ರಾಮ ಸಮಸ್ಯೆ ಇದ್ದರೂ ಹುಬ್ಳಿ ಅಧ್ಯಕ್ಷರು, ನಾವು ತಾಲೂಕು ಅಧ್ಯಕ್ಷರು ನಿರಂತರ ಹೋರಾಟ ಮಾಡಿ ಆ ಸಮಸ್ಯೆಯನ್ನು ಪರಿಹರಿಸಬೇಕು. ರೈತರ ಯಾವುದೇ ಸಮಸ್ಯೆ ಇರಲಿ ನಾವು ನಿರ್ವಹಿಸಬೇಕಾಗಿ ಹೇಳುತ್ತಾ, ಈಗ ನೂತನಾದ ಪದಾಧಿಕಾರಿ ಎಲ್ಲರೂ ಗ್ರಾಮದಾಗ ಪ್ರತಿಯೊಂದು ರೈತರ ಸಮಸ್ಯೆ ತಿಳಿದುಕೊಂಡು ನಮ್ಗೆ ಯಾವುದೇ ಸಮಸ್ಯೆ ಇದ್ರೂ ನಾವು ನಿರಂತರ ಫೋನ್ ಹಚ್ಚಿ ನಾವು ಇರಿಸಿ ಯಾವಾಗಲೂ ನಿರಂತರ ನಿಮ್ಮ ಬೆನ್ನೆಲುಬು ಇರ್ತೀವಿ ನಾವು ಹೇಳುತ್ತಾ ಅದಲ್ಲದೆ ನಾವು ಇದರಲ್ಲಿ ಶ್ರಮಿಸುತ್ತೇವೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಂದ ಬಲವಾಗಿದ್ದು ಸ್ನೇಹಿತರೆಲ್ಲ ಒಂದುಗೂಡಿ ಈ ಯಾವುದೇ ಆಗಲಿ ರೈತರ ಸಮಸ್ಯೆ ಇದ್ದರೆ ನಾವು ಅದನ್ನು ಪರಿಹರಿಸುತ್ತೇವೆ. ಮತ್ತು ನಾವು ಈಗ ಏನಪ್ಪ ಅಂದರೆ ಕಾನಗಡ್ಡ ಘಟಕದ ಅಧ್ಯಕ್ಷರಾಗಿದ್ದೆವು. ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರಿದ್ದೆವು. ಗ್ರಾಮದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಂದರೂ ನಾವು ಅದಕ್ಕೆ ಪರಿಹಾರ ನೀಡುತ್ತೇವೆ. ಮತ್ತು ನಮಗೆ ಆಗಲಿಲ್ಲ ಬಂದರೂ ತಾಲೂಕಾಧ್ಯಕ್ಷರಿರ್ತಾರ, ಜಿಲ್ಲಾಕ್ಕೆ ಆ ಕಡೆ ಸಂಬಂಧಪಟ್ಟಂತ ಅವರಿಗೆಲ್ಲರಿಗೂ ಫೋನ್ ಮಾಡಿ ನಾವೊಂದು ದೊಡ್ಡ ಹೋರಾಟ ಅಥವಾ ಸಮಸ್ಯೆಯನ್ನು ಪರಿಹಾರ ಮಾಡೋಕ್ಕೂ ಟ್ರೈ ಮಾಡುತ್ತೇವೆ. ನಮ್ಗೆ ಆದಷ್ಟು ನಮ್ಗೆ ಏನಾಗುತ್ತೋ ಅದು ಆದಷ್ಟು ನಾವು ಪರಿಹಾರ ರೈತರಿಗೆ ಸಿಗುವಂಗೆ ಮಾಡ್ತೇವೆ ಎಂದು ಹೇಳುತ್ತಾ ನಾನೊಂದು ಚಿಕ್ಕ ಭಾಷಣವನ್ನು ಮುಗಿಸ್ತೇನೆ. ನಾವು ಏನು ಮಾಡಬೇಕು, ಸಂಘಟನೆಯಿಂದ ಅವ್ರಿಗೆ ತಿಳುವಳಿಕೆ ಮಾಡಬೇಕು. ನಾವು ಹೋಗಿ ಎಲ್ಲೆಲ್ಲಿ ರೈತರಿಗೆ ಇದು ದೌರ್ಜನ್ಯ, ಇದು ಈಗ ನಮ್ಮಂದರೆ ಈಗ ಎಣ್ಣೆ ಆದಷ್ಟು ಹೆಚ್ಚಿನ ರೇಟಿಗೆ ಕೊಡೋದು, ಅದನ್ನು ನಾವು ತಡೆಗಟ್ಟಬೇಕು. ಅದು ಹೋರಾಟ ಮಾಡಬೇಕು. ಅದರಿಂದ ನಮ್ಗೆ ರೈತರಿಗೆ ಅನುಕೂಲ ಮಾಡಿಕೊಂಡಂಗೆ ಆಗ್ತದೆ. ಇದು ಈ ಸಂಘಟನೆ ಅಂದರೆ ಇದು ಉದ್ದೇಶ. ಎಲ್ಲರೂ ಒಗ್ಗಟ್ಟು ಇದ್ರೇ ನಾವು ಸಂಘಟನೆ ಏನನ್ನ ಸಾಧಿಸಬಹುದು. ಈಗ ಒಬ್ಬರೊಬ್ಬರು ಅಂದರೆ ಆಗಲ್ಲ, ಬಟ್ ಎಲ್ಲರೂ ಇರಬೇಕು. ಇಷ್ಟು ಒಂದು ಎರಡು ಮಾತು ಅವಕಾಶ ಕೊಟ್ಟ ಯುವಕರು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಾವು ಆಗಬೇಕು, ಮತ್ತು ಯಾವ ಸಮಸ್ಯೆ ಯಾವ ರೀತಿಯಾಗಿ ಬಂದರೂ ಸಮಸ್ಯೆ ನಾವು ಯಾವ ರೀತಿಯಾಗಿ ನಾವು ಸ್ಪಂದನೆ ಮಾಡಬೇಕು, ಜನರಿಗೆ ಸಮಸ್ಯೆ ಇದ್ದ ಸಮಯದಲ್ಲಿ ನಾವು ಅವರಿಗೆ ಯಾವ ರೀತಿಯಾಗಿ ನಾವು ಅವರಿಗೆ ಸ್ಪಂದನೆ ನೀಡಬೇಕು ಅನ್ನೋದು ನಮ್ಮ ಒಂದು ಯಾವುದೇ ರೀತಿಯ ಅಧಿಕಾರಿ ಇದ್ರೂ ಇದು ಮಾಡೋಕ್ಕೆ ಬರಲ್ಲ. ರಾಷ್ಟ್ರ ಮಟ್ಟದಾಗಲಿ, ಗ್ರಾಮ ಮಟ್ಟದಾಗಲಿ, ರಾಜ್ಯ ಮಟ್ಟದಾಗಲಿ ನಮಗೊಂದು ಬರೀ ಶಕ್ತಿ ಇರಬೇಕನ್ನೋದು ಅಧಿಕಾರ ಇರಬೇಕು. ಅಧಿಕಾರ ನಾವು ಸ್ವಂತವಾಗಿ ಅಧಿಕಾರ ಚಲಿಸೋದು ಯಾವುದೇ ರೀತಿಯಾಗಿ ನಾವು ಪಬ್ಲಿಕ್ ನಮ್ಗೆ ಇದು ಮಾಡೋಂಗಿಲ್ಲ. ಅದಕ್ಕೆ ನಾವು ಎಲ್ಲ ಕಡೆ ಈ ರಾಷ್ಟ್ರದಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಗ್ರಾಮ ಮಟ್ಟದಲ್ಲಿ ನಮಗೊಂದು ಸಂಘ ಇದೆ. ಯಾವುದೇ ಸಂಘ ಇರ್ತದೆ, ಬಟ್ ನಾವು ನಮ್ಗೆ ಬೇಕಾದ ಸಂಘವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕೈಗೆ ಅಧಿಕಾರ ಇದ್ದರೆ ಏನಂತ ಬೇಕಾ ಮಾಡ್ಬೋದು. ಅದಕ್ಕೆ ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಅಂತ ಒಂದು ನಾವು ಸಂಘಟನೆ ಕಟ್ಟಿದ್ದೇವೆ. ಅದಕ್ಕೆ ನಾವು ಗ್ರಾಮ ಮಟ್ಟದಿಂದ ಹುಬ್ಳಿ ಮಟ್ಟ, ತಾಲೂಕು, ಜಿಲ್ಲಾ ಮಟ್ಟದವರೆಗೆ ನಾವು ಯಾವ ರೀತಿಯಾಗಿ ಅವರಿಗೆ ನಾವು ಅಧಿಕಾರಿಗಳು ದುರಾದೇಶದ ಭ್ರಷ್ಟಾಚಾರದ ರೀತಿಯಲ್ಲಿ ಅವರು ಪಾಲ್ಗೊಳ್ಳುತ್ತಿದ್ದಾರೆ, ನಾವು ಅದನ್ನು ತಡೆಗಟ್ಟಬೇಕು ಉದ್ದೇಶ ಇದೆ. ನಾವು ಈ ಸಂಘಟನೆಯಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಇಮ್ರಾನ್ ಶೇಖ್, ತಾಲೂಕು ಖಜಾನ್ಸಿ ನರಹರಿ, ಮುಧೋಳ ಹೋಬಳಿ ಅಧ್ಯಕ್ಷರಾದ ಸಾಪಪ್ಪ, ಅಬ್ಬಾಗಳ ಕಾಶಪ್ಪ, ಬಸವರಾಜ್ ಸೇರಿದಂತೆ ರೈತ ಬಾಂಧವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369